यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। जिल्लाधिकारी ಬೇಕು ಬೇಕೇ ಬೇಕು जिल्लाधिकारी ಬೇಕು जिल्लाधिकारी ಬೇಕು ಬೇಕೇ ಬೇಕು जिल्लाधिकारी ಬೇಕು ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು जिल्लाधिकारी ಬೇಕು ಮಾಡಿದ ಭ್ರಷ್ಟ ರಾಜಕಾರಣಿಗಳಿಗೆ ಧಿಕ್ಕಾರ ಧಿಕ್ಕಾರ ಜಿಲ್ಲಾಧಿಕಾರಿಯನ್ನು ವರ್ಗಾವಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ವರ್ಗಾವಣೆ ಮಾಡಿದ ಭ್ರಷ್ಟ ರಾಜಕಾರಣಿಗಳಿಗೆ ಧಿಕ್ಕಾರ ಧಿಕ್ಕಾರ ಜಿಲ್ಲಾಧಿಕಾರಿಯನ್ನು ವರ್ಗಾವಣೆ ಮಾಡಿದ್ದ ಭ್ರಷ್ಟ ರಾಜಕಾರಣಿಗಳಿಗೆ ಧಿಕ್ಕಾರ ಧಿಕ್ಕಾರ ಅಧಿಕಾರಿಯನ್ನು ರದ್ದುಪಡಿಸಬೇಕು ಜಿಲ್ಲಾಧಿಕಾರಿ ಅವರಿಗೆ ವರ್ಗಾವಣೆ ರದ್ದುಪಡಿಸಬೇಕು ಜಿಲ್ಲಾಧಿಕಾರಿ ಅವರು ಬೇಕು ಬೇಕೇ ಬೇಕು ಜಿಲ್ಲಾಧಿಕಾರಿ ಅವರು ಬೇಕು ವರ್ಗಾವಣೆಯನ್ನು ರದ್ದುಪಡಿಸಬೇಕು ರದ್ದುಪಡಿಸಬೇಕು ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು ರದ್ದುಪಡಿಸಬೇಕು ಜಿಲ್ಲಾಧಿಕಾರಿಯನ್ನು ರದ್ದುಪಡಿಸಬೇಕು ರದ್ದುಪಡಿಸಬೇಕು ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು ರದ್ದುಪಡಿಸಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು ರದ್ದುಪಡಿಸಬೇಕು ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು ರದ್ದುಪಡಿಸಬೇಕು ಜಿಲ್ಲಾಧಿಕಾರಿ ವರ್ಗಾವಣೆಯನ್ನು ರದ್ದುಪಡಿಸಬೇಕು ರದ್ದುಪಡಿಸಬೇಕು ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಷಯ ಜಿಲ್ಲಾಧಿಕಾರಿಗಳ ವರ್ಗಾವಣೆ ಆದೇಶವನ್ನು ಮುಖ್ಯಮಂತ್ರಿಗಳು ಹಿಂಪಡೆಯಬೇಕು. ಮಾನ್ಯರೇ, ನಿಷ್ಠಾವಂತ ಕೆಲಸಗಾರರಾಗಿದ್ದ ಟಿ ಭೂಬಾಲನ್ ಅವರು ವಿಜಯಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ದಕ್ಷ ಅಧಿಕಾರಿಯಾಗಿದ್ದರು. ಪ್ರಮುಖವಾಗಿ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಇತ್ತೀಚೆಗೆ ಥೈಲ್ಯಾಂಡ್ಗೆ ಹೋಗಿ ವಿಜಯಪುರದ ಪ್ರವಾಸೋದ್ಯಮ ಕುರಿತು ಚರ್ಚೆ ಮಾಡಿದ್ದರು. ವಿಶೇಷವಾಗಿ ಗೋಲ್ ಗುಂಬಜ್ ಪ್ರಾಮುಖ್ಯತೆ ಕುರಿತು ವಿಶ್ವದ ನಿಯೋಗಕ್ಕೆ ವಿವರಿಸಿ ಚರ್ಚಿಸಲಾಯಿತು. ವಿಶೇಷವಾಗಿ ಗೋಲ್ ಗುಂಬಜವನ್ನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದರು. ಇವರ ಕಾರ್ಯ ವಿಶೇಷವಾಗಿತ್ತು. ಎಲ್ಲ ಸಾಮಾನ್ಯ ಜನರ ಧ್ವನಿಯಾಗಿ ಜನಪರ ಕಾಳಜಿಯುಳ್ಳವರಾಗಿದ್ದರು. ಯಾವುದೇ ಕೆಲಸಕ್ಕೆ ಜನರಿಗೆ ಗೌರವ ಕೊಡುತ್ತಿದ್ದರು. ನಮ್ಮ ಜಿಲ್ಲೆಗೆ ದಕ್ಷ ಅಧಿಕಾರಿ ಅವಶ್ಯಕತೆ ಇದೆ. ಅದಕ್ಕಾಗಿ ಅವರನ್ನು ಮರುಸ್ಥಳಕ್ಕೆ ನೇಮಕ ಮಾಡಿ ಆದೇಶ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. कब तक रहोगे किराए के घर में? अब आपके घर का सपना होगा पूरा, वो भी आपके प्लॉट पर, हर सुविधा और रीजनेबल प्राइस में। भाग्यश्री नगर में आपके लिए लाए हैं इलेक्ट्रिसिटी, टार रोड और वाटर सप्लाई जैसे अन्य सुविधा के साथ 2040, 2030 और ऑड साइज प्लॉट्स। आपका और आपके अपनों के सपनों के घर का होगा सपना पूरा, तो देर किस बात की। एड्रेस एयरपोर्ट रोड नियर गांधीनगर विजयपुर। अधिक जानकारी के लिए दिए गए नंबर्स पर कांटेक्ट करें। ನಮ್ಮ ವಿಜಯಪುರದ ಜಿಲ್ಲಾಧಿಕಾರಿಗಳಾದ ಟಿ ಭೂಬಾಲನ್ ಅವರು ಜನರ ಪರವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರ ವರ್ಗಾವಣೆಯನ್ನು ನಾವು ಖಂಡಿಸುತ್ತೇವೆ. ವಿಜಯಪುರ ಜನತೆಯ ಪರವಾಗಿ ಪ್ರಮುಖವಾಗಿ ಜಿಲ್ಲೆಯ ಪ್ರವಾಸೋದ್ಯಮ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸಿದ್ದರು. ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಥೈಲ್ಯಾಂಡ್ಗೆ ಹೋಗಿದ್ರು. ಅವರು ಥೈಲ್ಯಾಂಡ್ಗೆ ಹೋಗಿ ನಮ್ಮ ವಿಜಯಪುರದ ಗೋಲ್ ಗುಂಬಜವನ್ನು ವಿವರಿಸಿದ್ರು. ಯಾವ ರೀತಿ ಇದೆ ಇವತ್ತು ನಮ್ಮ ಪ್ರವಾಸೋದ್ಯಮ, ಯಾವ ರೀತಿ ಇದೆ ಬಿಜಾಪುರದ ಅಂದ್ರೆ ನೆಲಕಚ್ಚಿ ಹೋಗಿದೆ. ನಮ್ಮ ಪ್ರವಾಸೋದ್ಯಮ, ವಿಜಯಪುರದ ಪ್ರವಾಸೋದ್ಯಮ ನೆಲಕಚ್ಚಿ ಹೋಗಿದೆ. ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ನೂ ಆಗ್ತಾ ಇಲ್ಲ ಗೋಲ್ ಗುಂಬಜ್. ಕಾರಣ
ಇಲ್ಲಿಯೇ ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಇವತ್ತು ಪ್ರವಾಸೋದ್ಯಮ. ಇವತ್ತು ನೋಡಿ ಎಕ್ಸಾಂಪಲ್ ನೋಡ್ರಿ, ಇವತ್ತು ರಿಯಾಲಿಟಿ ಗೋಲ್ ಗುಂಬಜ್ ಈ ತರ ಇದೆ. ಇಷ್ಟು 40 ವರ್ಷ ಆಯ್ತು ಗೋಲ್ ಗುಂಬಜ್ ಮುದುಕಾಗ್ತಾ ಬರ್ತಾ ಇದೆ, ಬಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇವತ್ತು ನಗರದ ಪ್ರವಾಸೋದ್ಯಮ ಇನ್ಫ್ರಾಸ್ಟ್ರಕ್ಚರ್ 0 ಇದೆ. ಇವತ್ತು ನೋಡಿ, ಇವತ್ತು ಗಗನ್ ಮಾಲ್ ಬೋಟ್ ಇದೆ, ಇವತ್ತು ನೋಡ್ರಿ ಗಾರ್ಬೇಜ್ ಯಾವ ತರ ಒಗ್ದಿದ್ದಾರೆ, ಯಾವ ತರ ಇವತ್ತು ಹೋಗಿ ನೋಡಿ ಆ ತರ ಇದೆ. ಇವತ್ತು ಆಗಬೇಕಾಗಿದ್ದು ಇವತ್ತು ಸಾಧ್ಯತೆ ಇವತ್ತು ಇನ್ನೂ ಆಗ್ತಾ ಇಲ್ಲ. ನಗರದ ಪ್ರವಾಸೋದ್ಯಮ ಬೆಳವಣಿಗೆ ಆಗ್ಲಿ, ಇನ್ನಿತರ ಸಮಗ್ರ ಅಭಿವೃದ್ಧಿ ಬಿಜಾಪುರದು ಹಳ್ಳ ಹಿಡಿದಿದೆ. ಟೋಟಲಿ ನಾವೇನು ನಮ್ಮ ಮುಖ್ಯಮಂತ್ರಿಗೆ ಏನು ಹೇಳಿ ಬಯಸ್ತೇವೆ ಅಂದ್ರೆ, ಇವತ್ತು ಮೈಸೂರಿಗೆ 40 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಪ್ರವಾಸೋದ್ಯಮಗಾಗಿ, ಬಟ್ ಇವತ್ತು ಬಿಜಾಪುರ ನಗರದ ಪ್ರವಾಸೋದ್ಯಮ 0. ಇವತ್ತು ನವರಸಪುರ ಉತ್ಸವನೂ ಆಗ್ತಾ ಇಲ್ಲ. ಈ ತರ ಹಳ್ಳ ಹಿಡಿದಿದೆ ಬಿಜಾಪುರ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಉಸ್ತುವಾರಿ ಸಚಿವರು MB ಪಾಟೀಲ್ ರೀ ನಮಗೆ ವಿಶ್ವಾಸ ಇಲ್ಲ, ಮತ್ತು ಯತ್ನಾಳ್ ಮೇಲೆ ವಿಶ್ವಾಸ ಇಲ್ಲ. ಇವತ್ತು ಈ ತರ ಇವತ್ತು ನಗರದ ಪ್ರವಾಸೋದ್ಯಮ ಕೊಚ್ಚೋಗಿದೆ, ತುಂಬಾ ಹೆಡೇಕ್ ಆಗಿದೆ. ಇವತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗಿದೆ. 40 ವರ್ಷ ಆಯ್ತು. ಏನ್ ಮಾಡ್ತಾ ಇದ್ರಿ ಎಲ್ಲರೂ ಅಧಿಕಾರಿ ವರ್ಗದವರು, ರಾಜಕಾರಣಿಗಳು ಏನ್ ಮಾಡ್ತಾ ಇದ್ರಿ? ಬರೀ ಏನ್ ಭಾಷಣ, ನಿಮ್ಮ ಏನ್ ಭಾಷಣ? ಕೋಮುವಾದಿ ಭಾಷಣ. ಕೋಮುವಾದಿ ಭಾಷಣದಿಂದ ಜನರ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದೀರಿ, ಬಟ್ ಬೆಳವಣಿಗೆ 0. ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀ, ಇವರು ಮೊನ್ನೆ ಥೈಲ್ಯಾಂಡ್ ಹೋಗಿದ್ರು, ಅವರು ಜಿಲ್ಲಾಧಿಕಾರಿ ಅವರು ವಿಶ್ವದ ಪ್ರಮುಖ ನಿಯೋಗಕ್ಕೆ ಭೇಟಿ ಮಾಡಿ ನಮ್ಮ ಪ್ರವಾಸೋದ್ಯಮ ನಗರ ವಿಜಯಪುರ ಯಾವ ರೀತಿ ಇದೆ ವಿವರಿಸಿದ್ರು ಅವರು. ಅದಕ್ಕೆ ಬೆಂಕಿ ಬಿತ್ತಿವರಿಗೆ, ರಾಜಕಾರಣಿಗಳಿಗೆ ಬೆಂಕಿ ಬಿತ್ತವರಿಗೆ ವರ್ಗಾವಣೆ ಮಾಡಿಬಿಟ್ರು. ಅಂದ್ರೆ ಈ ರೀತಿ ಭೇದ ಭಾವ ನಗರದಲ್ಲಿ ಆಗ್ತಾ ಇದೆ. ಈ ಉರಿ ಬೆಂಕಿಗೆ ಜಿಲ್ಲಾಧಿಕಾರಿ ಅವರಿಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ನೋಡಿ, ಲಾಸ್ಟ್ ಜಿಲ್ಲಾಧಿಕಾರಿ ಆಗಿದ್ದು ಸುನೀಲ್ ಕುಮಾರ್ ಇದ್ರು, ಅವರು ಹೆರಿಟೇಜ್ ವಾಕ್ ಮಾಡಿದ್ರು. ಯಾಕೆ ನಮ್ಮ ಪ್ರವಾಸೋದ್ಯಮ ಯಾವ ರೀತಿ ಇದೆ, ಯಾವ ಕಂಡೀಷನ್ ಇದೆ, ಅದನ್ನು ಅವರಿಗೆ ಬೆಂಕಿ ಬಿದ್ದು ಅವರಿಗೂ ವರ್ಗಾವಣೆ ಮಾಡಿದ್ರು, ಸುನೀಲ್ ಕುಮಾರ್ ಅವರಿಗಿನ ಜಿಲ್ಲಾಧಿಕಾರಿ. ಮತ್ತೆ ಇವ್ರಿಗೂ ವರ್ಗಾವಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ನಗರದ ಪ್ರಮುಖ ಅಭಿವೃದ್ಧಿ ನೆಲಕಚ್ಚಿ ಹೋಗಿದೆ. ಇಷ್ಟಕ್ಕೆ ಬಯಸ್ತೇನೆ. ಅಭಿವೃದ್ಧಿ ಯಾರು ಅಧಿಕಾರಿಗಳು ಅಭಿವೃದ್ಧಿ ಮಾಡ್ತಾರ, ಎತ್ತಂಗಡಿ ಮಾಡ್ಬಿಡ್ತಾರ ಅವರಿಗೆ. ಈ ತರ ಹಣೆಬಾರ ಇದೆ ಬಿಜಾಪುರ ನಗರದ. ಇನ್ನೂವರೆಗೆ ಅಭಿವೃದ್ಧಿ ಆಗಿಲ್ಲ ಬಿಜಾಪುರ. ಮೈಸೂರು, ಬೆಳಗಾವಿ ನೋಡಿದ್ರೆ ಇಷ್ಟು ಹಿಂದುಳಿದಿದೆಲ್ಲ ನಗರ, ಒಂದು ದುರಂತ ಅಂತ ಹೇಳಿ ಬಯಸ್ತೇನೆ. ಇವತ್ತು ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ವರ್ಗಾವಣೆಯನ್ನು ನಮ್ಮ ಮುಖ್ಯಮಂತ್ರಿ ಅವರಿಗೆ ಮಾಡಬಾರದು, ರದ್ದುಗೊಳಿಸಬೇಕಂತ ಬಯಸ್ತೇನೆ. ಟ್ರಾನ್ಸ್ಫರ್ ರದ್ದು ಪಡಿಸಬೇಕು. ಹೋರಾಟ ಮಾಡ್ತಾ ಇದ್ದೇವೆ, ಮತ್ತೆ ಉಗ್ರ ಹೋರಾಟ ಮಾಡ್ತೇವೆ. ಹಂಸಾ ಮೆಹಬೂಬ್, ಹೆರಿಟೇಜ್ ಆಕ್ಟಿವಿಸ್ಟ್, ಬಿಜಾಪುರ. ಮಾನ್ಯ ಜಿಲ್ಲಾಧಿಕಾರಿ ಅವರು ನಿನ್ನಿನ ದಿನ ಅವ್ರದ್ದು ವರ್ಗಾವಣೆ ಆಗ್ತಾ ಇದೆ ಅಂತ ನಮಗೆ ತಿಳಿದು ಬಂತು. ನಾವು ಭಾವುಕರಾಗಿ ಅವರು ವರ್ಗಾವಣೆ ಆಗಕೂಡದು ಅನ್ನುವ ಉದ್ದೇಶದಿಂದ ನಾವು ಇವತ್ತು ಒಂದು ಪ್ರೊಟೆಸ್ಟನ್ನು DC ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ. ಅವ್ರ ವರ್ಗಾವಣೆ ಆಗಕೂಡದು, ಅದು ಮತ್ತೆ ಹಿಂದೆ ಬಳಸಬೇಕು ಅಂತ ನಾವು ಮನವಿಯನ್ನು ಈಗ ಬಂದಂಥ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಅಂದರೆ ನಮ್ಮ ಹಿಂದಿನ ಜಿಲ್ಲಾಧಿಕಾರಿಯವರು ವಿಜಯಪುರ ನಗರದ ಜನತೆಯ ಪರವಾಗಿ ಒಳ್ಳೆ ಕೆಲಸ ಕಾರ್ಯ, ವಿಜಯಪುರ ನಗರದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಅವರು ಯೋಜನಾ ಹಾಕೊಂಡು ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದರು. ಅವರಿಗೆ ವಿಜಯಪುರ ನಗರದ ಐತಿಹಾಸಿಕ ತಾಸ್ಬೌಡಿ ಅವ್ರನ್ನ ಇವತ್ತಿನ ದಿನ ನೆನೆಸ್ತಾ ಇದೆ. ಕಾರಣ ವಿಜಯಪುರ ನಗರದ ಅಭಿವೃದ್ಧಿ ಕೆಲಸ ಸಾಕಷ್ಟು ಆಗಬೇಕಾಗಿತ್ತು, ಏರ್ಪೋರ್ಟ್ ಆಗಬೇಕಾಗಿತ್ತು. ಈಗ ಇವರು ವರ್ಗಾವಣೆ ಆದರೆ ಬಹುಶಃ ಅದು ಮತ್ತೆ ಡಿಲೇ ಆಗುತ್ತೆ, ಅದು ಮತ್ತೆ ದಿನ ಕಳೆದು ಹೋಗುತ್ತೆ. ಈ ರಾಜಕಾರಣಿಗಳು, ಭ್ರಷ್ಟಾಚಾರ ರಾಜಕಾರಣಿಗಳು ಇವತ್ತು ಒಂದು
ದೊಡ್ಡ ಕುತಂತ್ರವನ್ನು ಮಾಡಿ ನಮ್ಮ ಜಿಲ್ಲಾಧಿಕಾರಿ ಅವ್ರನ್ನ ವರ್ಗಾವಣೆಯನ್ನು ಮಾಡ್ತಾ ಇದ್ದಾರ. ಇದು ಕುತಂತ್ರ. ನಾನು ಹೇಳ್ತೀನಿ, ಈ ಯಾರು ಕುತಂತ್ರ ಮಾಡಿದ್ದಾರೆ ಅಥವಾ ನಮ್ಮ ರಾಜ್ಯ ಸರ್ಕಾರ ಅವರು ವರ್ಗಾವಣೆಯನ್ನು ಮಾಡ್ತಾ ಇದ್ರೆ ಅದು ಆಗಬಾರ್ದು. ಯಾಕೆಂದರೆ ವಿಜಯಪುರ ನಗರದ ಅಭಿವೃದ್ಧಿ ಕೆಲಸ ಕಾರ್ಯ ಇವರಿಂದ ಸಾಕಷ್ಟು ಕೆಲಸ ಆಗ್ತಾ ಬಂದಿದ್ದಾವೆ, ಮುಂದೂ ಆಗ್ತಾ ಇದೆ. ಇವರೇ ಇರಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಇವ್ರು ಬೇಕೇ ಬೇಕು. ನಾಳೆ ದಿನ ಒಂದು ವೇಳೆ ಹಿಂದೆ ಪಡೆದೇ ಇದ್ದರೆ ನಾವು ಮತ್ತೆ ತಿರ್ಗಾ ಒಂದು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊತೀವಿ. ಇವತ್ತು ಅದೇ ನಾವು ಜಿಲ್ಲಾಧಿಕಾರಿ ಅವರಿಗೆ ಬಂದವರ ಅಧಿಕಾರಿ ಅವರಿಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಅವರೇ ಇರಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ಅದಕ್ಕೆ ಇವತ್ತು ಮನವಿ ಕೊಟ್ಟಿದ್ದೀವಿ. ವರ್ಗಾವಣೆ ಕುರಿತು ನಾವು ತಲೆ ಮೇಲೆ ಭಾರ ಹೊತ್ಕೊಂಡು ಇವತ್ತು ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ. ಇವತ್ತು ಸಣ್ಣ ಪ್ರಮಾಣದಲ್ಲಿ ಮಾಡಿರ್ಬೋದು ನಾವು. ನಾಳೆ ಅವರ ವರ್ಗಾವಣೆಯೇ ನಿಜವಾದಾಗಿದ್ದರೆ ನಾವು ಮತ್ತೆ ಅದಕ್ಕೆ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊತೀವಿ. ಪ್ರತಿಯೊಂದು ಅಧಿಕಾರಿ ಟ್ರಾನ್ಸ್ಫರ್ ಆಗಲೇಬೇಕು ನಿಜ. ಆದರೆ ಇದು ಏನು ಜಿಲ್ಲಾಧಿಕಾರಿ ಅವರ ವರ್ಗಾವಣೆಯನ್ನು ನಿನ್ನೆನ ದಿನ ಜಾರಿ ಆಯಿತು, ಇದು ಒಂದು ಕುತಂತ್ರ. ನಮ್ಮ ರಾಜಕಾರಣಿಗಳು, ವಿಜಯಪುರ ನಗರದ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಇದ್ದಾರೆ. ಬಹುಶಃ ಇವ್ರ ಕುತಂತ್ರದಿಂದಲೇ ಇದು ವರ್ಗಾವಣೆ ಆಗ್ತಾ ಇದೆ. ನಮ್ಮ ಉದ್ದೇಶ, ನಾನು ವಿಜಯಪುರ ಜನತೆ ಪರವಾಗಿ ವಿಜಯಪುರ ನಗರದ ಅಭಿವೃದ್ಧಿ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಇವರೇ ಬೇಕಂತ ನಮ್ಮ ಹಠ. ನಾವು ಇವತ್ತು ಇದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅವರಿಗೆ ಹೊಟ್ಟಿನೋ ಇವರಿಗೆ ಪರ್ಸೆಂಟೇಜ್ ಬರಲ್ಲ, ಭ್ರಷ್ಟಾಚಾರ ಮಾಡ್ಕೊಳ್ಳಿಕ್ಕೆ ಇವ್ರಿಗೆ ಆಗಲ್ಲ. ಆ ಉದ್ದೇಶದಿಂದ ಒಂದು ಯಾವತ್ತು ಒಳ್ಳೆ ಕೆಲಸ ಮಾಡೋರನ್ನ 10 ಜನ ಎಳೆಯವ್ರು ಇರ್ತಾರಲ್ಲ, ಇದು ಎಲ್ಲರಿಗೂ ಗೊತ್ತಿದ್ದ ಮಾತು. ಅದೇ ಮತ್ತೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅವ್ರ ಪರವಾಗಿ, ಅವರೇ ಬೇಕಂತ. ನಾನು ಅಬ್ದುಲ್ ರಜಾಕ್ ಎಸ್ ಪಟೇಲ್ ಸಾಮಾಜಿಕ ಚಿಂತಕನಾಗಿ ಇವತ್ತು ನಾನು ನಮ್ಮ ಎಲ್ಲ ಮಿತ್ರರು ಸೇರಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।